ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ, ಚಂಪಾ, ಸರು 3 ಜನನೂ ಕೂತಿರ್ತಾರೆ. ಆವಾಗ ಸರು ಇದ್ದಳು, ಅಲ್ಲ ವಿದ್ಯಕ್ಕ, ನೀನು ನಿಮ್ಮ ಮಾವನ್ನ ಇದಕ್ಕೋಸ್ಕರ ನೀನು ಕೆಲಸನೇ ಬಿಟ್ಟು ಬಂದು ಇಷ್ಟು ಸುಮ್ಮನೆ ಕೂತಿದ್ಯಲ್ಲ, ಅವ್ರ ಮರ್ಯಾದೆ ಹೋಗುತ್ತೆ ಅಂತ ಕೆಲಸನೇ ಬೇಡ ಅಂತ ಅನ್ಕೊಂಬಂದ್ಬಿಟ್ಟಿದ್ಯಲ್ಲ, ಈಗ ಏನು ಮಾಡ್ತೀಯ ಮುಂದೆ ಅಂತ ಕೇಳ್ತಾಳೆ. ಆಗ ವಿದ್ಯಾ ಇದ್ದಳು, ಅಯ್ಯೋ ಏನು ಮಾಡೋಕ್ಕಾಗತ್ತೆ ಸರು, ನಮ್ಮ ಮಾವನ ಮರ್ಯಾದೆಗಿಂತ ನನಗೆ ಆ ಕೆಲಸ ಏನು ಹೆಚ್ಚಲ್ಲ, ನನಗೆ ನಮ್ಮ ಮಾವನ ಗೌರವ ಘನತೆ ಇದೇ ಹೆಚ್ಚು. ನನಗೆ ಈ ಕೆಲಸ ಇಲ್ಲ ಅಂದರೆ ನಾನು ಇನ್ನೊಂದು ಕೆಲಸ ಎಲ್ಲಾದ್ರೂ ಹುಡುಕೊಂತೀನಿ, ಆದರೆ ನಮ್ಮ ಮಾವನ ಗೌರವ ನನಗೆ ತುಂಬ ಇಂಪಾರ್ಟೆಂಟು. ನಮ್ಮ ಮಾವ ನನಗೋಸ್ಕರ ತುಂಬ ಮಾಡಿದ್ದಾರೆ. ನಾನಿವತ್ತು ನಾನು ಓದಕ್ಕೆ ಹೋಗ್ತಾ ಇದ್ದೀನಿ, ನಾನು ಮೆಡಿಕಲ್ ಕನಸನ್ನ ನನಸು ಮಾಡ್ಕೊತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ, ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಕಟ್ತೋರು ನಮ್ಮ ಮಾವ ಮತ್ತು ನನ್ನ ಗಂಡ ಇಬ್ಬರು ಕೂಡ. ಅಂಥದ್ರಲ್ಲಿ ನಾನು ಅವ್ರಿಗೋಸ್ಕರ ಇಷ್ಟು ಚಿಕ್ಕ ತ್ಯಾಗ ಮಾಡೋದ್ರಿಂದ ತಪ್ಪೇನಿಲ್ಲ. ಅಷ್ಟೇ ಅಲ್ಲದೆ ನಾನು ಮೆಡಿಕಲ್ ಓದಬೇಕು ಅಂತ ಹೋಗಿ ನನ್ನ ಹೆತ್ತ ತಾಯಿ ಹತ್ರ ಹೇಳಿದಾಗಲೂ ಕೂಡ ಅವರೇನಂದರು, ನಮ್ಮ ಕೈಲಿ ಅದೆಲ್ಲ ಆಗುತ್ತವ, ಬೇಡ ಬಿಡವ ಅಂತ ಹೇಳಿ ಸುಮ್ಮನೆ ಇರಿಸ್ಬಿಟ್ಟಿದ್ರು. ಆದರೆ ನಮ್ಮ ಮಾವ ಹಂಗೆ ಮಾಡಲಿಲ್ಲ, ನನ್ನ ಕನಸಿಗೆಲ್ಲ ರೆಕ್ಕೆ ಕಟ್ಟಿ ಇವತ್ತು ಹಾರಿಬಿಟ್ಟಿದ್ದಾರೆ. ನಾನು ಅವ್ರಿಗೋಸ್ಕರ ಇಷ್ಟು ಮಾಡಿಲ್ಲ ಅಂತಂದರೆ ಹೆಂಗೆ? ಅದು ಅಲ್ಲದೆ ನಾನು ಅಲ್ಲಿ ಹೋಟೆಲಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರೆ ನಮ್ಮ ಮಾವ ಸಚಿವರು, ಆ ಸಚಿವರು ಸೊಸೆ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದರೆ ಎಲ್ಲ ಹಾಡ್ಕೋತಾರೆ, ಬೇಡ ನನಗೆ ಆ ಕೆಲಸ, ನಾನು ಬೇರೆದೇನಾದರೂ ಹುಡುಕೊತೀನಿ ಅಂತ ಹೇಳ್ತಿರ್ತಾಳೆ. ಮತ್ತಿಲ್ಲಿ ಶಿವರಾಮೇಗೌಡರು ಮತ್ತು ಭಗೀರಥಿ ಮತ್ತು ಭದ್ರಾ 3 ಜನನೂ ಅವರು ಮಾತಾಡ್ತಾ ಇದ್ದಾರೆ. ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ, ನೋಡವ್ವ, ಅವಳು ಎಷ್ಟು ದೊಡ್ಡ ಮನಸ್ಸಿನವಳು, ದೊಡ್ಡ ಗುಣ ಇಟ್ಕೊಂಡು ಅವಳು ದಿನ ದೊಡ್ಡವಳು ಆಗ್ತಾ ಇದ್ದಾಳೆ. ನಮ್ಮ ಮನೆಯವ್ರ ಜೀವ ಕಾಪಾಡಿಕೊಂಡು ಈ ಮನೆಯವ್ರಿಗೋಸ್ಕರ ಎಷ್ಟು ಹೆಲ್ಪ್ ಮಾಡಿಕೊಂಡು ದೊಡ್ಡವಳಾಗ್ತಾ ಇದ್ದಾರೆ. ನಾವು ಏನು ಮಾಡ್ತಾ ಇದ್ವಿ, ಅವಳು ಮುಂದೆ ಚಿಕ್ಕ ಬುದ್ಧಿ ತೋರಿಸ್ಕೊಂಡು ಚಿಕ್ಕವರಾಗ್ತಾ ಇದ್ದೀವಿ. ಅವಳಿಗಿರೋ ಅಂಥ ನಿಯತ್ತು ತುಂಬ ದೊಡ್ಡದು, ಅವಳು ಸ್ವಾಭಿಮಾನಿಯವ್ವ. ಅವಳು ಹೆಂಗೋ ಐಕೊಂಡು ತಿನ್ನೋ ಕೋಳಿ ಕಾಲು ಮುರಿದಂಗೆ ಮಾಡಿಬಿಟ್ವಿ ನಾವು. ಹೆಂಗೋ ಅವಳು ಜೀವನ ಮಾಡ್ಕೊತಾ ಇಲ್ಲ ಸ್ವಾಭಿಮಾನಿಯಾಗಿ ಹೋಟೆಲಲ್ಲಿ ಕೆಲ್ಸಕ್ಕೆ ಹೋಗ್ಕೊಂಡು. ನಾವೀಗ ಅದನ್ನು ಕೂಡ ಕಿತ್ಕೊಂಡಂಗೆ ಆಗೋಯ್ತಲ್ಲವ ಅವಳಿಗೆ. ಏನವ ಮಾಡೋದು? ಅವಳು ಶಾನೆ ದೊಡ್ಡ ಗುಣದೋಳವ್ವ. ಅವಳು ಗುಣನ ಎಷ್ಟು ಹಾಡಿ ಹೋಗ್ಲಿದ್ರು ತೀರಲ್ಲ ಕಣವ. ಅವಳು ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ್ಲು ಅಂತ ಅಂದ್ಬಿಟ್ಟು ನಾವು ಅವಳನ್ನ ಕ್ಷಮಿಸ್ತೇನೆ ಇದು ಮಾಡಿದ್ವಿ. ಅವಳು ಎಷ್ಟೊಂದು ದೊಡ್ಡ ಹೆಲ್ಪ್ ಮಾಡಿದ್ದಾಳೆ ನಮ್ಮ ಮನೆಯವ್ರ ಜೀವಕ್ಕೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ. ಅದನ್ನೆಲ್ಲ ಮರೆತು ಅವಳು ಮಾಡಿರೋ ಒಂದೇ ಒಂದು ಚಿಕ್ಕ ತಪ್ಪನ್ನ ನಾವು ಎತ್ತಿಡಿತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಆಗ ಭಗೀರಥಿ ಇದ್ದವರು, ಹೌದಪ್ಪ, ನಾವು ಅದನ್ನೇ ಮಾಡ್ತಾ ಇರೋದು. ಅವಳು ಶಾನೆ ದೊಡ್ಡ ಕೆಲಸ ಮಾಡ್ತಾ ಇದ್ದಾಳೆ, ಅದನ್ನೆಲ್ಲ ಬಿಟ್ಟು ಅವಳು ಮಾಡಿರೋದು ಒಂದೇ ಒಂದು ಚಿಕ್ಕ ತಪ್ಪು, ಅದನ್ನು ಇಟ್ಕೊಂಡು ನಾವೆಲ್ಲ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದೀವಿ. ಆದರೆ ನಾವು ಅವಳನ್ನ ಅರ್ಥ ಮಾಡ್ಕೊಳ್ದೇ ಎಲ್ಲ ಚಿಕ್ಕ ಕೆಲಸನೇ ಮಾಡ್ತಾ ಇದೀವಿ ಕಣಪ್ಪ, ನೀನು ಹೇಳಿದ್ದೆಲ್ಲ ಕರೆಕ್ಟು ಅಂತ ಎಲ್ಲ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಹೂನವ್ವ, ನೋಡ್ಲಾ ಭದ್ರಾ, ನೀನು ಹೆಂಡ್ರನ್ನ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನೀನು ನನ್ನ ಮುದ್ದು ಸೊಸೆನ ನೀನು ಖುಷಿಯಾಗಿ ಮನೆಗೆ ಆದಷ್ಟು ಬೇಗ ಸಂತೋಷವಾಗಿ ಮನೆಗೆ ಕರ್ಕೊಂಬರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಕಣ್ಲಾ ಭದ್ರಾ, ಆದಷ್ಟು ಬೇಗ ನನ್ನ ಆಸೆ ನೆರವೇರಿಸ್ಲಾ ಅಂತ ಹೇಳ್ತಾರೆ. ಆಗ ಭದ್ರಾ ಇದನ್ನು, ಸರಿ ಅಪ್ಪಯ್ಯ, ಆಯಿತು, ನಿಮ್ಮ ಆಸೆ ಅಂತಲೇ ನಾನು ಮಾಡ್ತೀನಪ್ಪಯ್ಯ ಅಂತ ಹೇಳ್ತಾನೆ. ಮತ್ತಿನ್ನೊಂದು ಕಡೆ ಸುಭಾಷ್ ಕೆಲ್ಸಕ್ಕೆ ಹೋಗಿರೋಂಥ ಅವ್ರ ಮಾವನ ಹತ್ರ ಕೆಲ್ಸಕ್ಕೆ ಹೋಗಿರ್ತಾನೆ ಇಟ್ಕೆ ಫ್ಯಾಕ್ಟ್ರಿಗೆ. ಅಲ್ಲಿ ನವ್ಯ ತಂದೆ ಎಲ್ಲರಿಗೂ ಕೂಡ ಸಂಬಳ ಕೊಡ್ತಾ ಇರ್ತಾರೆ, ದಿನ ಸಂಬಳ. ಆಗ ಇವನು ಕೂಡ ಅದೇ ಕ್ಯೂವಲ್ಲಿ ನಿಂತ್ಕೊಂಡು ಸಂಬಳ ಇಸ್ಕೊಳ್ಳೋದಕ್ಕೆ ಬರ್ತಾನೆ. ಆಗ ನವ್ಯ ತಂದೆ ಹೇಳ್ತಾ ಇದ್ದಾರೆ, ನೋಡು, ಯಾಕೆ ಇನ್ನು ಮುಂದೆ ನೋಡ್ತಾ ಇದ್ದೀಯ, ಸಂಬಳ ಇಸ್ಕೊಳ್ಳೋಕ್ಕೆ ಈಸ್ಕೋ, ಇಷ್ಟು ದಿನ ಅಂತೂ 5 ಪೈಸೆ ದುಡ್ದಿಲ್ಲ, ಈಗಾದರೂ ದುಡಿಯೋದು ಗೊತ್ತಾಗಲಿ ಏನು ಅಂತ. ನೋಡು, ಈ ನೋಟಿನ ಬೆಲೆ ಏನು, ಇದರಲ್ಲಿ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇಲ್ಲ, ಬೆವರಿನ ಸ್ಮೆಲ್ ಬರ್ತಾ ಇದೆ. ನೀನು ಕಷ್ಟಪಟ್ಟು ದುಡ್ದಿರೋ ಅಂಥ ಬೆವ್ರು ಹನಿ ಈ ನೋಟಲ್ಲಿದೆ. ಇವತ್ತಾದರೂ ಗೊತ್ತಾಯ್ತಲ್ಲ. ನೋಡು, ನಮ್ಮ ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಪ್ರತಿ ದಿನದ ಸಂಬಳ ಕೊಡೋದು, ತಿಂಗಳ ಸಂಬಳ ಅಲ್ಲ. ಯಾಕೆ ಅಂತಂದರೆ ಈ ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಮಾರ ಇದನ್ನೆಲ್ಲ, ಅವನು ಇಟ್ಕೆ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡೋದು, ತನ್ನ ಹೆಂಡತಿ ಮಕ್ಕಳಿಗೆ ದಿನ ಸಾಮಾನು ತೊಗೊಂಡೋಗಿ ಹಾಕಿ ಅಷ್ಟು ಅಚ್ಚುಕಟ್ಟಾಗಿ ಮನೆ ನೋಡ್ಕೊತಾ ಇದ್ದಾನೆ. ಅಲ್ಲಿ ನಿಂತಿದ್ದಾಳೆ ನೋಡು, ಅವಳು ವಿಧವೆ, ಆದರೂ ಕೂಡ ದಿನ ಸಂಬಳ ತೊಗೊಂಡೋಗಿ ಅವ್ರ ಮಕ್ಕಳನ್ನ ತುಂಬ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದಾಳೆ. ಅಷ್ಟು ಜವಾಬ್ದಾರಿಯಿಂದ ಇದ್ದಾರೆ. ನೀನು ಇನ್ಮೇಲೆ ಜವಾಬ್ದಾರಿಯಿಂದ, ಇಷ್ಟು ದಿನ ಹೆಂಗಿದ್ದೋ ಏನೋ, ಇನ್ನು ಮುಂದೆ ನಿನಗೂ ಮದುವೆ ಆಗಿದೆ, ಜವಾಬ್ದಾರಿಯಿಂದ ಬದುಕೋದನ್ನು ಕಲ್ತ್ಕೊ ಅಂತ ಹೇಳಿ ಅವನು ಸುಭಾಷ್ಗೆ ಬೈದು 200 ರೂಪಾಯಿ ಸಂಬಳ ಕೊಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ. ಮತ್ತಿನ್ನೊಂದು ಕಡೆ ಭದ್ರಾ ವಿದ್ಯಾ ಬಟ್ಟೆ ಎತ್ಕೋತಾ ಇರ್ತಾಳೆ. ಬಟ್ಟೆ ಎತ್ಕೋತಿರ್ಬೇಕಾದ್ರೆ ಬಟ್ಟೆ ಒಂದು ಕೆಳಗಡೆ ಬಿದ್ದೋಗುತ್ತೆ. ಅಲ್ಲಿಗೆ ಭದ್ರಾ ಬಂದು ಆ ಬಟ್ಟೆನ ಎತ್ಕೊಡ್ತಾನೆ. ಅದನ್ನು ನೋಡಿದಂಥ ಸರು, ಓಹೋ, ಏನು ವಿದ್ಯಕ್ಕ, ಈ ನಡುವೆ ಬಾಬುಂಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನಿಸುತ್ತೆ, ಏನಂತ ಕೇಳು, ಏನಕ್ಕೆ ಈ ಥರ ಪ್ರೀತಿ ಜಾಸ್ತಿ ಆಗಿರೋದು ಕೇಳು ವಿದ್ಯಕ್ಕ ಅಂತ ಹೇಳ್ತಾರೆ. ಆವಾಗ
ವಿದ್ಯಾ ಇದ್ದಳು ಅಂಥದ್ದೆಲ್ಲ ಏನೂ ಇಲ್ಲ, ಬೇಕಾದರೆ ನೀನೇ ಕೇಳು, ಬಾವ 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 ಅಂತಿರ್ತೀಯಲ್ಲ ಯಾವಾಗ್ಲೂ, ನೀನೇ ಏನು ಅಂತ ಕೇಳು, ನಾನು ಯಾಕೆ ಕೇಳನೆ ಅಂತ ಇಬ್ಬರು ಹಿಂಗೆ ಆಡ್ತಿರ್ತಾರೆ. ಆಗ ಚಂಪಾ ಬಂದು, ಯಾಕೆ ಇಬ್ಬರು ಹಿಂಗೆ ಕಿತ್ತಾಡ್ತಾ ಇದ್ರೆ, ಇಬ್ಬರಲ್ಲಿ ಯಾರೋ ಒಬ್ಬರು ಕೇಳಿದ್ರೆ ಆಯ್ತಪ್ಪ, ಇಬ್ಬರು ಯಾಕೆ ಹಿಂಗೆ ಅನ್ನೋದು ಅದೇನೋ ಕರೆಕ್ಟು. ಸರು ಹೇಳ್ತಿರೋದು ವಿದ್ಯಾಕ್ಕ, ಬಾವ ಯಾಕೋ ಇನ್ನು ನಡುವೆ ನಿಮ್ಮ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ, ಅದು ಗಿಡಮೂಲಿಕೆ ಔಷಧಿ ತಂದು ಕೊಟ್ಟಾಗಿದಂತೂ ನಿಮ್ಮ ಮೇಲೆ ಶಾನೆ ಪ್ರೀತಿ ಹೆಚ್ಚಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾಳೆ. ಆಗ ವಿದ್ಯಾ ಇದ್ದಳು, ಆ ಥರ ಎಲ್ಲ ಏನೂ ಇಲ್ಲ ಚಂಪಾ, ನೀನು ಸುಮ್ಮನೆ ಇರು ಅಂತ ಹೇಳಿ ಅಲ್ಲಿಂದ ಬಟ್ಟೆ ಎತ್ಕೊಂಡು ಹೊಂಟೋಗ್ತಾಳೆ. ಆಗ ಚಂಪಾ ಇದ್ದಳು, ಸರು ಈ ವಿದ್ಯಾಕ್ಕ ಯಾಕೆ ಹಿಂಗೆ ಆಡುತ್ತೋ, ಬಾವಂಗೆ ಈಗ ವಿದ್ಯಾಕ್ಕನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ಅದನ್ನು ಅರ್ಥನೇ ಮಾಡ್ಕೋತಾ ಇಲ್ಲ ವಿದ್ಯಾಕ್ಕ, ಯಾಕೆ ಹಂಗೆ ಆಡುತ್ತೋ ಅಂತ ಇವರು ಕೂಡ ಅನ್ಕೊತಾರೆ. ಇಲ್ಲಿ ಭದ್ರ ಇವ್ರು ಏನೋ ಮಾತಾಡ್ತಾ ಇದ್ದಾರಲ್ಲ ಪಾ ಭಾಷೆಯಲ್ಲಿ, ನಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಇವರು ಇಷ್ಟು ಮಾತಾಡಿದ್ದೀರಾ ಪಾ ಭಾಷೆನಲ್ಲೇ ಮಾತಾಡ್ಕೊಂಡಿರ್ತಾರೆ. ಆಗ ಇವನು ಭದ್ರ ಇದನ್ನು ಏನೋ ಮಾತಾಡ್ತಾರಲ್ಲ, ನನ್ನ ಬಗ್ಗೆ ಏನಾರ ಮಾತಾಡ್ತಾರೋ ಇವರು, ಏನು ಮಾತಾಡ್ತಾರೋ ಬಿಡುವತ್ತಾಗೆ ಅಂತ ಹೇಳಿ ಹುಲ್ಲೊತ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿನ್ನೊಂದು ಕಡೆ ಶಿವರಾಮೇಗೌಡರು ಚಿಕ್ಕಪ್ಪ ಇದ್ದವರು ಶಿವರಾಮೇಗೌಡ್ರಿಗೆ ಫೋನ್ ಮಾಡಿ, ಶಿವರಾಮ ಹಿಂಗಿಂಗೆ ನಿನ್ನ ತಂಗಿ ಮಾದೇವಿ ಜೀವನ ಎಲ್ಲ ಹಾಳಾಗೋಯ್ತು ಕೊಂಡ್ಲ, ಅವನು ಯಾವಾಗಲೂ ಹೊಡೆದು ಅವಳು ಇವತ್ತು ನಮ್ಮನೆಗೆ ಬಂದು ಸೇರ್ಕೊಂಬಿಟ್ಟವಳು, ಏನೆಲ್ಲ ಮಾಡೋದು, ನಾನು ಅಲ್ಲಿಗೆ ಕಳಿಸ್ಕೊಡೋಣ ಅವಳು ಗಂಡನ್ನ, ಏನಾರ ಅವ್ರ ಯಜಮಾನ್ರು ಗಂಡನ್ನು ನಿಮ್ಮ ಮನೆಗೆ ಅಲ್ಲೇ ಏನಾರ ತೀರ್ಮಾನ ಮಾಡಿ ಕಳಿಸು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದವರು, ನೋಡಿ ಚಿಕ್ಕಪ್ಪ ನಮ್ಮ ಮನೆಗೆ ಕಳಿಸ್ಬೇಡ್ರಿ, ನಾನು ಸಚಿವರು ಮನೆದೇ ಸರಿ ಇಲ್ಲ, ನೂರೆಂಟು ತೂತು ಅಂತ ಎಲ್ಲ ಹಾಡ್ಕೊತಾರೆ, ಆ ಥರ ಎಲ್ಲ ಏನೂ ಬೇಡ, ನಾನೇ ಬರ್ತೀನಿ, ಅವ್ರ ಮನೆಗೆ ಹೋಗೋಣ, ಅವ್ರ ಯಜಮಾನ್ರು ಸೇರ್ಸಕ್ಕೆ ಹೇಳಿ ಅಲ್ಲೇ ಏನಿದೆ ಮಾತಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಅವ್ರ ಯಜಮಾನರು ಕೂಡ ಸೇರಿರ್ತಾರೆ. ಇವ್ರು ಶಿವರಾಮೇಗೌಡರು ಕೂಡ ಮಹಾದೇವಿ ಗಂಡ ಆದಂಥ ನಾಗನ ಮನೆಗೆ ಹೋಗಿರ್ತಾರೆ. ಅಲ್ಲಿ ನಾಗ ಇದ್ದವನು, ಓಹೋ ಏನು ಇವತ್ತು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ ಬಾವಾ, ನಾನೇ ಬರ್ತಿದ್ದೆ ಹೇಳಿ ಕಳಿಸಿದ್ರೆ ಅಂತ ಹೇಳ್ತಾರೆ. ಶಿವರಾಮೇಗೌಡರು, ಹಂಗೆಲ್ಲ ಏನಿಲ್ಲ, ನಮ್ಮ ಕೆಲಸ ಆಗಬೇಕಾಗಿರೋದು ನಾನೇ ಬಂದಿದ್ದೀನಿ, ತಪ್ಪೇನಿಲ್ಲ, ನೀನು ಯಾಕಲ ಮಾದೇವಿನ ಅರ್ಥ ಮಾಡ್ಕೊಳ್ದೆ ಹಂಗೆ ಹಿಂಸೆ ಕೊಡ್ತಾ ಇದೆಯಾ, ಅರ್ಥ ಮಾಡ್ಕೊಂಡು ಒಬ್ರನ್ನೊಬ್ರು ಬದುಕೋದು ಕಲಿರೋ, ನೋಡೋ ನಿಮ್ಮನೆ ಧೂಳು ನೋಡು, ಬಟ್ಟೆ ನೋಡು, ಪಾತ್ರೆ ನೋಡು, ಎಲ್ಲಿ ಬೇಕು ಅಲ್ಲೇ ಇಚ್ಚಾಡ್ತಾ ಇದೆ, ಒಂದು ಹೆಣ್ಣಿಲ್ದೆ ಹೋಗಿರೋ ಮನೆ ಹಿಂಗೆ ಆಗೋದು, ಅರ್ಥ ಮಾಡ್ಕೊಂಡು ಒಬ್ರನ್ನೊಬ್ರು ಬದುಕೋದು ಕಲೀರಿ ಅಂತೆಲ್ಲ ಹೇಳ್ತಾರೆ. ಆವಾಗ ನಾಗ ಇದ್ದವನು, ನೋಡಿ ಬಾವ, ಅವಳು ಏನಕ್ಕೆ ಮಾತೆತ್ತಿದ್ರೆ ನಾನೇನು ಹೊಡೆದಿಲ್ಲ ಬಡ್ದಿಲ್ಲ, ಒಂದು ಮಾತಂದರೆ ಸಾಕು ತಾಯಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ, ಏನಕ್ಕೆ ಹಂಗೆ ಮಾಡೋದು, ಯಾಕೆ ಆ ಊರಲ್ಲಿ ಏನಾರು ಇಟ್ಕೊಂಡವನವನ ಯಾರವನೇ ಅಂತ ಅಂದ್ಬಿಡ್ತಾರೆ. ಶಿವರಾಮೇಗೌಡರು ಕೋಪ ಬಂದು ಒಂದು ಹೊಡಿತಾರೆ ಅವ್ನ ಕೆನ್ನೆ ಮೇಲೆ. ಅವನಿದ್ದವನು, ನೋಡಿ ಮಾಡಿದ ತಪ್ಪು, ನನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ರಿ, ನಾನು ರಿಪೋರ್ಟರು, ನಿಮ್ಮನೆ ವಿಷಯನ ನಾನು ಇಂಚಿಂಚಾಗಿ ಎಳೆದು ತೋರಿಸ್ಬೇಕಾಗತ್ತೆ, ಹುಷಾರ್, ನೀವೇನು ನಿಮ್ಮ ಸೊಸೆನ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ, ನೀವು ನಿಮ್ಮ ಸೊಸೆ ಬಸ್ರಿ ಆಗಿರೋ ಸೊಸೆನ ಮನೆಯಿಂದ ಆಚೆ ಔಟ್ ಹೌಸಲ್ಲಿ ಇರಿಸಿ ಜೀವನ ಮಾಡ್ತಾಯಿದ್ದೀರಾ, ನಿಮ್ಮ ಮನೆ ಹಿಂಚಿಂಚು ನಾನು ದಾರಿನಲ್ಲಿ ಮರ್ಯಾದೆ ತೆಗಿತೀನಿ, ನನ್ನ ಕೆನ್ನೆ ಮೇಲೆ ಹೊಡೆದು ತಪ್ಪು ಮಾಡಿಬಿಟ್ರಿ ನೀವು ಅಂತೆಲ್ಲ ಹೇಳ್ತಾರೆ. ಆಗ ಶಿವರಾಮೇಗೌಡರು, ತಪ್ಪೇನಿಲ್ಲ, ಬರೀ ಹೊಡೆದಿದ್ದೀನಿ, ಜೀವನೇ ತೆಗೆದು ಬಿಡ್ತಿದ್ದೆ ನಿನ್ನ, ಇನ್ನೊಂದು ಸತಿ ಆ ಹೆಣ್ಣು ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ಹುಷಾರ್ ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಬರ್ತಾರೆ. ಮತ್ತು ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಆಗಿರುತ್ತೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ರಿಪೋರ್ಟರ್ಸ್ ಎಲ್ಲ ವಿದ್ಯಾ ಮನೆಗೆ ಬಂದು ಅವ್ರ ಮರ್ಯಾದೆ ತೆಗೆಯೋದಕ್ಕೆ ಅಂತ ನೋಡ್ತಿರ್ತಾರೆ, ಆದರೆ ವಿದ್ಯಾ ಎಲ್ಲ ಅವ್ರ ಮನೆ ಮರ್ಯಾದೆನ ಮತ್ತೆ ಕಾಪಾಡ್ಕೊಳ್ತಾಳೆ. ಇದಿಷ್ಟು ಬಂದು ನಾಳಿನ ಸಂಚಿಕೆ ಪ್ರೋಮೋ ಆಗಿರುತ್ತೆ. ಫುಲ್ ಎಪಿಸೋಡ್ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.